ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿಕಲಾ ಕಲಾವಿದೆ. ಡಿಸೆಂಬರ್ 11ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಯಾರ ಮನೆಗೆ ಬಂದಿದ್ದೀನಿ ಗೊತ್ತಾ? ಅಣ್ಣನ ಮನೆಗೆ ಬಂದಿದ್ದೀನಿ. ವಿನೋದ್ ರಾಜ್ ಅಣ್ಣನ ಮನೆಗೆ ಬಂದಿದ್ದೀನಿ. ತಮ್ಮನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವರ ಒಂದೊಳ್ಳೆ ಮನಸ್ಸಿಂದ ಒಳಗಾಗಲಿ ಅಂತ ಹರಿಸ್ತಾರೆ. ತುಂಬಾ ಕನಸುಗಳನ್ನ ಇಟ್ಕೊಂಡೆ ನಾನು ಬಂದಿದ್ದೀನಿ. ಯಾಕಂದ್ರೆ ಅವ್ರು ಯಾವಾಗಲೂ ಅಣ್ಣಂಗೆ, ದರ್ಶನ್ ಸರ್ಗೆ ಯಾವಾಗಲೂ ಒಂದು ಒಳ್ಳೆ ಮನಸ್ಸಿಂದ ಹರಿಸುವಂತ ಒಂದು ವ್ಯಕ್ತಿ ವಿನೋದ್ ರಾಜನ. ಅದಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ. ಅಣ್ಣ ನಮಸ್ಕಾರ. ನಾನು ಪುಟ್ಟ ವಿಡಿಯೋ ಮಾಡ್ತಾ ಇದ್ದೀನಿ. ಅಪ್ಪಾಜಿ ಇದ್ದಾರೆ, ವಿನೋದ್ ರಾಜನ. ಖುಷಿ ಆಗತ್ತೆ ಈ ಜಾಗಕ್ಕೆ ಬಂದು, ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಜಾಗಕ್ಕೆ ಬಂದು ಒಂದು ವಿಡಿಯೋ ಮಾಡೋದಕ್ಕೆ. ಅಪ್ಪಾಜಿ, ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲನೇದಾಗಿ ಅಮ್ಮ ಮತ್ತೆ ದರ್ಶನ್ ಸರ್ ಅವ್ರ ತಂದೆ ಆ ಕಡೆ ಸಿನಿಮಾಯಿಂದ ಒಂಚೂರು ಮಾತಾಡೋಣ. ಅವರು ಕಷ್ಟ ಕಾಲದಲ್ಲಿ ಆಮೇಲೆ ಹತ್ರ ಮಾತಾಡೋರು ಪಾಪ. ಶ್ರೀನಿವಾಸ್ ಅವರು, ಕುಲದೀಪ್ ಶ್ರೀನಿವಾಸ್ ಅವರು ಮಾತಾಡೋರು, ಯೋಗಕ್ಷೇಮ ವಿಚಾರಿಸೋರು, ಕಷ್ಟ ಸುಖದ ವಿಚಾರಿಸೋರು, ಅಶ್ವಥ್ ಅವರು, ಕುಲದೀಪ್ ಶ್ರೀನಿವಾಸ್ ಅವರು ಎಷ್ಟು ಚೆನ್ನಾಗಿದೆ. ಅದು ಶ್ರಾವಣ ಬಂತದಲ್ಲಿ ಅಲ್ವಾ ಮಾಡಿರೋದು. ಈಗ ಆ ಜಾಗದಲ್ಲಿ ಆ ಸನ್ನಿವೇಶ ನೀವು ನೋಡ್ರಿ, ಅಲ್ಲಿ ಇವ್ರು ಬಂದು ತಿರುಗಿ ರಿಸೀವ್ ಮಾಡ್ತೀನಿ ಅನ್ನುವಂತ ಒಂದು ರೇಂಜ್ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಆ ಎಲ್ಲ ಯೋಚನೆ ಮಾಡಿದಾಗ ಅವರ ಮಗನಾಗಿ ದರ್ಶನ್ ಅವರು ಪ್ರಾರಂಭದ ಚಿತ್ರದ ಮೆಜೆಸ್ಟಿಕ್ ಅಲ್ವಾ ಅವ್ರದ್ದು, ಹೀರೋ ಆಗಿ ಮಾಡಿರೋ ಚಿತ್ರ ಮೆಜೆಸ್ಟಿಕ್ ಅಲ್ಲೇನೆ ಅಷ್ಟು ಮೆಜೆಸ್ಟಿಕ್ ಆಗಿ ಮಾಡಿಬಿಟ್ರು. ನನಗೆ ಅದೊಂದೇ ನನಗೆ ಎಷ್ಟೋ ಸಂತೋಷ ಅಂದ್ರೆ, ಪರವಾಗಿಲ್ಲಪ್ಪ ಇದರಲ್ಲಿ ಆ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಅನ್ನುವಂಥದ್ದು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ. ಮಕಚೇರಿಗೆ ಆತನಿಗೆ ಬಂದ ಅವೇ ಆಗಲಿಲ್ಲ. ಆಮೇಲೆ ಒಂದು ಜನರನ್ನ ಆಕರ್ಷಿಸ್ತಕ್ಕಂತ ಒಂದು ಭಗವಂತ ಕೊಡುವಂಥದ್ದು ಕೆಲವೇ ಜನರಲ್ಲಿ ಕೆಲವರು ಕೊಟ್ಟಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡಿರುವಂತ ದರ್ಶನ. ಆಮೇಲೆ ಎರಡನೇದು ಎಲ್ಲ ನನ್ಗೆ ಗೊತ್ತು ಅಂತೂ ಬಂದಿಲ್ಲ ಪಾಪ. ಇರೋದನ್ನ ನಾನು ಹ್ಯಾಕ್ ಕಲಿತು ನಾನು ಮತ್ತೆ ಮನುಷ್ಯನ ಆಗ್ಬೇಕು, ನನ್ನ ನಿರ್ಮಾಪಕರನ್ನ ನಾನು ಹೇಗೆ ಉಳಿಸ್ಕೋಬೇಕು, ಕಲಾವಿದನ್ನ ಹೇಗೆ ಉಳಿಸ್ಕೋ, ಅಷ್ಟು ಮಧ್ಯದಲ್ಲಿಗೆ ಅಯ್ಯೋ ಕಷ್ಟದಲ್ಲಿರೋರನ್ನ ನಾನು ಏನಾದ್ರೂ ಮಾಡಿ ನನ್ಗೆ ಮಾಡಕ್ಕಾಗುತ್ತೆ ಅನ್ನೋಂತ ಆಲೋಚನೆ ಬಂದಿದ್ದು ದರ್ಶನ್ ಅವರಿಗೆ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಪ್ಪ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ, ಬಡತನದಿಂದ ಕಷ್ಟಪಟ್ಟು ಹಾಲು ತೊರೆದು ಲೈಟ್ ಬಾಯ್ ಆಗಿದ್ದು ಎಲ್ಲ ಜೀವನ. ಈಗ ಈ ಭೂಮಿ ಮೇಲೆ ಎಷ್ಟೆಷ್ಟೆಷ್ಟೋ ನಡ್ಕೊಂಡು ಹೋಗ್ತಾನೆ ಇದೆ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ಎಷ್ಟೆಷ್ಟೋ ನಡ್ಕೊಂಡು ಹೋಗೋದ್ರಲ್ಲಿ ಇಷ್ಟು ಏನು ಇದು ಸರಿಯೋ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಬಂದಿಲ್ಲ. ನನ್ನ ಯೋಚನೆ ಏನಿದೆ ಅಂದ್ರೆ, ಆ ಅಪ್ಪನಿಗೆ ಬಡವರ ಮೇಲೆ ಇದ್ದಿದ್ದು ಕನಿಕರ ಪ್ರೀತಿ ನನಗೆ ಗೊತ್ತಿದೆ. ನನ್ನ ಸುಮಾರಿಗೆ ನನಗೀಗ ಅವರು ದರ್ಶನ್ ಅವರು ಕಾರಾಗೃಹದಲ್ಲಿದ್ದಾರೆ. ಆದ್ರೆ ಅವರು ಎಷ್ಟು ಅಭಿಮಾನಿಗಳು ಪಾಪ. ಕಷ್ಟದಲ್ಲಿರುವಂತ ಜನ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನಾನು ಬೇರೆ ಏನು ಮಾಡ್ಕೊಳಕ್ಕಾಗ್ತದೆ, ಸುಕ್ಕಿಟ್ಟು ಒಂದು ದುಡ್ಡು ನನಗೇನು ಕೊಡಕ್ಕಾಗ್ತದೆ. ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ನಮ್ಮ ಇದು ಇಲ್ಲ, ಅದು ನಾನು ಹೇಳ್ಕೊಳ್ಳುವಂತ ಅವಶ್ಯಕತೆಯೂ ಇಲ್ಲ. ಪರಿಸ್ಥಿತಿ ಇದ್ದಾಗ ದರ್ಶನಾದ್ರೂ ಇದ್ದಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗದ ನನಗೆ ಅಂತ ನಾನು ಇಷ್ಟ ಓದಾಡ್ಬೇಕು. ನನಗೂ ಕೆಲವು ಟೈಮು ತಿಂಗಳಂದ್ರೆ ಅಮ್ಮ ಅದು ಇಲ್ಲಿ ನಿತ್ಯ ಅನ್ನದಾಸೋಹ ಮಾಡ್ತಾರೆ, ರೇಷನ್ ಖರ್ಚು ಎಲ್ಲಾನು ನಾನು ಯೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನನಗೆ ನಾನು ಬೇರೆಯವರು ಕೊಡ್ಬೇಕು ಅಂತ ಹೇಳಿದಾಗ ನನಗೆ ಅಂತ ದುಡ್ಡು ಉಳಿಯಿಲ್ಲ. ನಾನು ಏನೇ ಇದ್ರು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ತಮಿಳುನಾಡಿನಲ್ಲಿ ಹೋಗಿ ಏನಾದ್ರೂ ಕಡ್ಡ ಕಟ್ಟಿದ್ದ ಸರಿ ಮಾಡಿ ಅದನ್ನ ಸ್ವಲ್ಪ ಬ್ಯಾಂಕ್ ಅಲ್ಲಿ ಇಟ್ಟು ವ್ಯವಸ್ಥೆ ಮಾಡಿದ್ರೆ ಬಂದಿರೋ ಬಡ್ಡಿನಲ್ಲಿ ಇಷ್ಟು ಜನನು ನಾನು ಏನಾಗುತ್ತೋ ನನ್ನ ಕೈ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ದರ್ಶನ ತನಗೆ ಬಂದಿರುವಂತಹ ಹಣದಲ್ಲಿ ನಾವು ನಿಜವಾಗ್ಲೂ ಆ ಒಂದು ಮನಸ್ಥಿತಿ ಬರ್ಬೇಕಾದ್ರೆ ಮನುಷ್ಯನಿಗೆ ಆತನಲ್ಲಿಯೇ ಒಂದು ಪರಿವರ್ತನೆ, ಆತನಲ್ಲಿಯೇ ತನಗೆ ತಾನೇನೆ, ಬೇರೆ ಯಾರೋ ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾಗಿದ್ದಕ್ಕೇನೆ ಆತ ಮಾಡಿದ್ದಾರೆ. ಅಪ್ಪಾಜಿ, ಇನ್ನೊಂದು ಅವ್ರ ಬರ್ತಡೇ ಆಚರಿಸ್ಕೋಬೇಕಾದ್ರೆ ಎಲ್ಲ ಅವ್ರು ಬುಕ್ಕೆ ಕೇಕು ಎಲ್ಲ ತರಬೇಡಿ ಅಂತ ಹೇಳ್ತಾ ಇದ್ರು. ಗೊತ್ತು. ಅಯ್ಯೋ, ನಾನದ್ನೇ ಹೇಳ್ತಾ ಇದ್ದೀನಿ, ಪಟಾಕಿ ಹಚ್ಬೇಡ್ರಿ, ಲಕ್ಷ್ಮಿನ ಸುಡ್ಬೇಡ್ರಿ ಅಂತ ಕೇಳ್ಕೊತೀನಿ. ದರ್ಶನ ನಿಜವಾಗ್ಲು 4 ಜನಕ್ಕೆ ಊಟಕ್ಕೆ ತೆಗೆದಿಡ್ರಿ, ನಾವು ಉಳಿತೀವಿ, ದೇಶ ಉಳಿತದೆ. ಸಾಲಗಾರ ಆಗಲ್ಲ ಭಾರತ ದೇಶ. ಸಾಲನ ನಾವು ಹೊಡ್ಕೊಂಡ್ ಮೇಲೆ ಬಂದ್ಬಿಡ್ತೀವಿ. ನಮ್ಮ ಹತ್ರನೇ ಇದೆ. ಲಕ್ಷ್ಮೀ ಸುಡ ಹಬ್ಬ ಬಂದ್ಬಿಡ್ತು ಅಂತೀನಿ ದೀಪಾವಳಿ ಬಂದ್ರೆ. ದಿನ ಅವ್ರ ಮನೆ ಬಾಗಿಲಲ್ಲಿ 100 ಜನ ಕಷ್ಟದವ್ರು, ಹಾಸ್ಪಿಟ್ಲು, ಸ್ಕೂಲು, ಎಜುಕೇಶನ್, ಪ್ರತಿಯೊಂದಕ್ಕೂ ಅವ್ರ ಮನೆ ಕಷ್ಟ. ಮತ್ತೆ ಅಂಗವಿಕಲರು ಜನ ನಮ್ಮನ್ನೇ ಮಾತಾಡಿದೀನಿ. ಮಂಗಳಮುಖಿಯವರು ಇಲ್ಲೇ ಬಂದ್ರು. ಆಮೇಲೆ ಸುಮ್ಮನೆ ವಿನೋದ್ ರಾಜ್ಗೆ ದರ್ಶನ ಮೇಲೆ
ಏನಾದ್ರು ದುಡ್ಡು ಪ್ರಾಫಿಟ್ ಶೇರಿಂಗ್ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಪ್ರಾಫಿಟ್ ಇಲ್ಲ, ಏನು ಶೇರಿಂಗ್ ಇಲ್ಲ. ಶೇರಿಂಗ್ ಮಾಡಕ್ಕೆ ಅವ್ರಿಗೆ ಮೇಲಿಂದ ಸುರಿತಾ ಇಲ್ಲ. ಹಾಗೆ ಅಂಥವ್ರನ್ನ ನಾವು ಹೀಗ್ ಬಾ ನೀನು ಈ ರೀತಿ ಮಾಡು ಅಂತ ಹೇಳುವಂತ ಆ ಕಮೆಂಟ್ ತಗೊಳ್ಳುವಷ್ಟು ಬುದ್ಧಿನೂ ಆ ತರ ಮೈಂಡೇ ನಮಗೂ ಬೀಳ್ತಿಲ್ಲ. ಆದ್ರೆ ನನಗೆ ದರ್ಶನ್ ಮೇಲೆ ಒಂದು ಪ್ರೀತಿ. ನನ್ ದರ್ಶನ್ ಮೇಲೆ ಯಾಕೆ ಪ್ರೀತಿ ಅಂದ್ರೆ ತಿರುಗಿನೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಆರೋಗ್ಯ ಅವ್ರಿಗೆ ಸರಿ ಇರಲಿಲ್ಲ. ನನ್ಗೆ ಜ್ವರ ಬಂದಿದೆ ಅಂತ ಒಂದು ದಿವಸ ಹೋಗಿ ನಾನು ಬಂದು ನನ್ನ ತಾಯಿಯವ್ರಿಗೆ ಮಾತ್ರೆ ಕೊಡೋಕೆ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ. ನನಗೆ ಕೊಡ್ಬೇಕು ಆ ಕಾಲ ಮೇಲೆ ಕೈ ಹಾಕೊಂಡ್ಬಿಟ್ಟು ನಮ್ಮ ತಾಯಿಯವರಿಗೆ ನಾನು ಮಾತ್ರೆ ಕೊಟ್ಬಿಟ್ಟು ರಿಟರ್ನ್ ಹೋಗಿ ಮಾಡ್ಕೊತಾ ಇದ್ದೆ. ಆ ಬೇಜಾರು ನನ್ನ ಮಗ ಇವತ್ತು ಬರಲ್ಲ ಅಂದ್ರೆ ನಾನು ಕರ್ಕೊಂಡೋಗಿ ಹಾಸ್ಪಿಟಲ್ ನನಗೋಸ್ಕರ ಅವ್ರಿಗೂ ಬಂದು ಹಾಸ್ಪಿಟಲ್ಗೆ ಬೇಕಾದ್ರು. ನನ್ನ ಮಗ ಈ ಮನೇಲಿ ಏನಂದ್ರೆ ನಾನು ನಿಂಗಿರಲ್ಲ, ನನ್ನ ಕರ್ಕೊಂಡು ಹೋಗಿ ಬಲವಂತವಾಗಿ ಕರ್ಕೊಂಡು ಬಂದು ನನ್ನ ಜೊತೆ ಮಾಡ್ಕೊಂಡಿದ್ರು ನನ್ನ ತಾಯಿ. ಹಾಗೆ ದರ್ಶನ್ ಅವರು ನಾನು ಯಾಕೆ ಮಾತು ಹೇಳಿದ್ರೆ ಈ ಆ ಒಂದು ದುರ್ಘಟನೆ ಅವ್ರಿಗೆ ನಡೆಯುವಂತ ಪರಿಸ್ಥಿತಿ ವಾರದಿಂದೇನೋ 10-8 ದಿವಸದಿಂದೇನೋ ನಾನು ಮಾತಾಡುವಾಗ ವಾಯ್ಸ್ ಕೇಳಿ ಯಾಕಣ್ಣ ಒಂಥರ ಇದೆಯಾ, ಯಾಕಣ್ಣ ಒಂಥರ ಇದೆಯಾ, ಸರಿ ಇಲ್ಲ ನೀನು, ನನಗೇನಾಗಿದೆ ಅಂತ ನನಗೆ ಗೊತ್ತಿದ್ರು ಟೈಮಲ್ಲಿ ಆತರ ನನ್ನ ಬಗ್ಗೆ ಅರ್ಥ ಆಗಿದ್ದು ನಾನು ಮಾತ್ರ ನಾನು ಇದುವರೆಗೂ ನನ್ನ ಬರೀತಿದ್ದೆ. ನಾನು ಸುಳ್ಳು ಹೇಳ್ತೇನೆ. ಸಾಕು ನಮ್ಗೆ ಒಬ್ರು ನಮ್ಮನ್ನ ಯಾಕಣ್ಣ ನೀನು ಒಂಥರ ಇದೆಯಾ, ಆ ಮಾತು ಯಾಕಣ್ಣ ನೀನು ಒಂಥರ ಇದೆಯಾ ಇನ್ನುವರೆಗೂ ನನಗೆ ಹೃದಯ ಪಡಿತದೆ. ದರ್ಶನ್ಗೋಸ್ಕರ ಯಾವತ್ತಕ್ಕೆ ನಾನು ನಿಂತ್ಕೋತೀನಿ ನನಗೆ ಗೊತ್ತಿಲ್ಲ. ಆ ಒಂದು ಮಾತು ನನ್ನ ಕೇಳಿದವರು ಯಾರು ಇಲ್ಲ. ಆರೋಗ್ಯವಾಗಿದ್ದೀರಣ್ಣ, ನೀವು ಚೆನ್ನಾಗಿದ್ದೀರಣ್ಣ ಅಂತ ಕೇಳಿದ್ರು ಆ ಅಪ್ಪನೇ ಕೇಳಿದ್ದಾನೆ. ಅದು ನನಗೆ ನನ್ನ ಮನಸ್ಸಿಗೆ ಇವತ್ತಿನವರೆಗೂ ನನಗೆ ನೋವು ಇದ್ದೇ ಇದೆ. ಆ ವ್ಯಕ್ತಿ ಇವತ್ತು ನನ್ನ ಕಣ್ಮುಂದೆ ಓಡಾಡ್ತಾ ಇದ್ವೆ, ಏನಾದ್ರು ಮಾತಾಡೋ ಅಯ್ಯೋ ತುಂಬಾ ಒಳಗಡೆ ನಾವ್ ಅಂತೀವಿ ಆ ಮನುಷ್ಯ ಎಷ್ಟು ಕುಗ್ಗಿರ್ಬೇಕಲ್ಲ, ಎಷ್ಟು ಕುಗ್ಗಿರ್ಬೇಕಲ್ಲ, ನೋವು ಆ ಸಂಕಟ ಎಷ್ಟು ಕುಗ್ಗಿರ್ಬೇಕಲ್ಲ. ಇದಕ್ಕಿಂತ ಬೇರೆ ಏನಿದೆ ಶಿಕ್ಷೆ? ಶಿಕ್ಷೆ ಕೊಡ್ಬೇಕು ಪಾಪ. ಮನುಷ್ಯ ಕುಗ್ಗೋಗ್ಬಿಟ್ಟಿದ್ದಾರೆ. ಆ ನೋವು ಆ ಸಂಕಟ ಎಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತೆ? ಒಂದ್ ಕಡೆ ಕುಟುಂಬ, ಒಂದ್ ಕಡೆ ಅಭಿಮಾನ, ತಾಯಿ ಜೊತೆ ಮಾತ್ರ ನೆಮ್ಮದಿಯಾಗಿರುತ್ತೆ ಅಲ್ವಾ? ತಾಯಿ ಜೊತೆ ಇರ್ಬೇಕಾಗಿತ್ತು. ನಾನು ಸರಿ ಅನ್ಕೋತಾ ಇದ್ದೆ. ನಾನು ಬೇಡಿ ಅಪ್ಪಾಜಿ ಇವಾಗ ತೋಟ ಅಂತ ಬಂದಾಗ ದರ್ಶನ್ ಸರ್ಗೆ ಪಂಚಪ್ರಾಣ ಶಂಕರದಾನ ಹೊರಟೋಗ್ತಾರೆ. ನಿಮಗೆ ಜೀವ, ಒಂದು ಹೃದಯ, ಒಂದು ತೋಟ ಅಂದ್ರೆ. ನಾನು ಫೋನ್ ಮಾಡಿದ್ದೆ ದರ್ಶನ್ ಅವ್ರಿಗೆ, ಇನ್ನೊಂದು ವಾರದಲ್ಲಿ ನಾನು ಬರ್ತಾ ಇದ್ದೀನಿ ಅಪ್ಪ, ನೀವು ಸ್ವಲ್ಪ ಗಿಡಗಳೆಲ್ಲ ನಾನು ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ನೀನ್ ಕುತ್ಕೊಳ್ಳೋಣ, ಯಾರೇನ್ ಬೇಕು ಹೇಳ, ಅಲ್ಲೇ ಮಾಡ್ಕೊಂಡು ನೀನ್ ಹಿಂಗೆ ಹೇಳ್ತೀವಿ ಹಾಕೋಣ ಅಂತಂದು ಹೇಳಿದೆ. ನೀನೇನು ಹೇಳ್ಬೇಡ, ನಾನೇ ನೀನ್ ತೋಟದಲ್ಲಿ ಕೆಲಸ ಮಾಡಿ ನಾನೇ ಅಷ್ಟು ಗಿಡ ಉಣ್ಕೊಟ್ಟು ಬರ್ತೀನಿ ಅಂತ ಹೇಳಿದೆ. ಅಯ್ಯೋ ನಮ್ಮಪ್ಪ ಅಂತ ಹೇಳ್ಬಿಟ್ರು. ಮಾತಾಡುವಾಗಲೇ ಅಷ್ಟು ನನಗೆ ಫೀಲ್ ಬಂದ್ಬಿಡ್ತು ಅವ್ರಿಗೆ. ನೀನ್ ಕೂತ್ಕೊಳ್ಳಪ್ಪ, ನಾನು ಕೆಲಸ ಮಾಡ್ತೀನಿ ನಿನ್ ತೋಟದಲ್ಲಿ ಇದೆ. ಇದು ನಮಗಿರುವಂತ ನನಗೆ ಬೇರೆದ್ರಲ್ಲಿ ನಾನು ಆ ಈಡ್ಪಾಡು ನನಗೆ ಅನ್ಸಲ್ಲ. ನಮ್ಮಮ್ಮನೂ ಅಷ್ಟೇನೆ, ಯಾರಿಗಾದ್ರೂ ಗಿಡ ಮಾಡಕ್ ಕೊಡ್ಬೇಕಂತ ತುಂಬಾ ಇಷ್ಟ. ಜನ ಕರ್ಕೊಂಡೋಗಿ ತನ್ನ ಮನೆಯಲ್ಲಿ ಗಿಡ ಮುಗಿಸ್ಬಿಟ್ಟು ಬರೋರು. ಅಷ್ಟು ಪ್ರೀತಿ ನನ್ನ ತಾಯಿಯವರು, ಅಷ್ಟೇ ಪ್ರೀತಿ ನನ್ನ ದರ್ಶನ್. ವ್ಯವಸಾಯ ಮಾಡಕ್ಕೆ ಇಷ್ಟಪಡ್ತಾರೆ, ಪ್ರಾಣಿಗಳು ಸಾಕಕ್ಕೆ ಇಷ್ಟಪಡ್ತಾರೆ, ಕುದುರೆ ಸಾಕಿದ್ದಾರೆ, ಇನ್ನೂ ಮಾಡಿದ್ದಾರೆ. ಆಮೇಲೆ ಕಾಡು ಪ್ರಾಣಿಗಳ ಮೇಲೆ, ವನ್ಯಜೀವಿಗಳ ಮೇಲೆ ತುಂಬಾ ಇಷ್ಟ. ಅವ್ರಿಗೆ ದತ್ತು ತಗೊಂಡಿದ್ದಾರೆ ಪಾಪ. ಇದನ್ನ ಮೈಸೂರು ಝೂನಲ್ಲಿ ಈ ಎಷ್ಟು ಒಲವಿರುವಂತವ್ರು ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಂದ ಬರ್ತಕ್ಕಂಥದ್ದಕ್ಕೂ ಇಲ್ಲಿಂದ ಬರುವಂತದ್ದಕ್ಕೂ ಇಲ್ಲಿಂದ ಬರುವಂತ ತುಂಬಾ ವ್ಯತ್ಯಾಸ ಇದೆ ಬಿಡಿ. ದರ್ಶನ್ ಇಲ್ಲಿಂದ ಇದೆ ಅಷ್ಟು ಮಾತ್ರ ಖಂಡಿತ. ಅದನ್ನೇ ಹೇಳ್ಬಿಟ್ಟು ಬೇರೆಯವ್ರಿಗೆ ಇಲ್ಲಿದ್ದಾರೆ ಅಂತ ಬೇರೆಯವ್ರಿಗೆ ಹೇಳಿ ನಾನು ಕಂಡಿರೋ ದರ್ಶನ ಅಷ್ಟು ಆ ದರ್ಶನ. ನಾನು ನಿಮ್ಮಲ್ಲಿ ನೋಡಿರೋದು ಇನ್ನೊಂದು. ಈಗ ದರ್ಶನ್ ನನ್ನ ತಮ್ಮ ಅಂತ ಹೇಳಿದ್ರೆ ಅವ್ರ ಅಣ್ಣ ಅಂತ ಹೇಳ್ತಿದ್ರು. ಯಾರೇ ಬಂದ್ರು, ಅವರೇ ಅಂತಲ್ಲ, ಯಾರೇ ಬಂದ್ರು ನಿಮ್ ಮನೆ ಸ್ವಾಗತ ಭಾಗ ತೆಗ್ದಿರುತ್ತೆ. ಯಾರೇ ಬಂದ್ರು ನಾನು ಏನೇ ಒಂದು ಪೋಸ್ಟ್ ತರಲಿ, ಮತ್ತೊಂದು ಬರ್ಲಿ, ಇನ್ನೊಂದು ಬರ್ಲಿ, ನೀವ್ ಯಾರಿಗೂ ಮಾಡ್ಕೊಡಲ್ಲ ಅಂತ ಹೇಳಿಲ್ಲ. ನನಗ್ ಗೊತ್ತಿರೋ ಹಾಗೆ ಯಾರೇ ಬರ್ಲಿ, ಬಾಪೂಜಿ ಬನ್ನಿಯಪ್ಪ ಅಂತ ಆ ಪ್ರೀತಿಯಿಂದ ಮಾತಾಡಿಸ್ತೀರ ನೀವು. ಪ್ರತಿಯೊಬ್ಬರು ನಿಮ್ ಮನೆ ಭಾಗ ಕರೀತೀರ, ಒಂದ್ ಗ್ಲಾಸ್ ಕಾಫಿ ಕೊಡ್ತೀರಾ, ನೀರ್ ಕೊಡ್ತೀರಾ. ಅದು ಅಮ್ಮನಿಂದ ಬಂದ್ಬಿಟ್ಟಿದೆ ನಿಮ್ಗೆ, ಚೇಂಜ್ ಆಗಲ್ಲ. ಎಷ್ಟೋ ಚೆನ್ನಾಗಿ ಕುಟುಂಬಗಳು ಬರುತ್ತೆ. ಮತ್ತೆ ಖುಷಿ ಆಗತ್ತೆ. ಇಡೀ ಇಂಡಸ್ಟ್ರಿ ಯಾರು ನೀವು ಒಂದು ಮಾತಾಡಿದ್ರಿ, ನಾನು ಇಂಡಸ್ಟ್ರಿಯಲ್ಲಿ ಇರ್ಲಿಲ್ಲ ಅಂತ. ಇಂಡಸ್ಟ್ರಿಯಲ್ಲಿ ಅಲ್ಲಿ ಇಳಿದು ಅದಕ್ಕಿಂತ ಎರಡಷ್ಟು ಕೆಲಸ ಮಾಡ್ಕೊಡ್ತೀವಿ ನಮ್ಮ ಕಲಾವಿದರು ಬರಲಿ. ಇವತ್ತು ನೋಡಿ, ಪ್ರತಿ ಒಂದು ಕಲಾವಿದರಿಗೆ ನೀವು ಮೆಡಿಷನ್ಗೆ ಸಹಾಯ ಮಾಡ್ತಾ ಇದ್ದೀರಾ. ನನಗೆ ತುಂಬಾ ಜನ ಹೇಳಿದ್ರು, ಮೆಡಿಷನ್ಗೆ, ಅವರಿಗೆ ಕಷ್ಟ ಸುಖಕ್ಕೆ ತಿಂಗಳಿಗೆ ಇಲ್ಲ ಅಂತಂದ್ರೂ 1.5 ಲಕ್ಷ ಹೋಗುತ್ತೆ.
ತುಂಬಾ ಅಲ್ಲ ಯಾಕಂದ್ರೆ ಇದು ಗೊತ್ತಿರಲ್ಲ ಕೆಲವರಿಗೆ ಅಪ್ಪಾಜಿ, ಗೊತ್ತಾಗಬೇಕು, ತಪ್ಪಲ್ಲ. ಈ ಕೈಯಿಂದ ಮಾಡಿದ ಈ ಕೈ ಗೊತ್ತಾಗಬಾರ್ದು ಅನ್ನೋದು ನಿಜ. ಆದ್ರೂ ಎಷ್ಟೋ ಜನ ನಿಮ್ ಕಡೆಯಿಂದ ತುಂಬಾ ಜನ ಸಹಾಯ ಆಗ್ತಾ ಇದೆ. ಎಷ್ಟೋ ಜನ ಏನಂದ್ರೆ ನಮ್ಮ ಹಳೆಯ ಕಲಾವಿದರುಗಳಿಗೆ ಕಾರ್ಪೊರೇಟ್ರು, ನಮ್ಮ ಇಂಡಸ್ಟ್ರಿಯಲ್ಲಿ 21 ಸಂಘಗಳಿದೆ ಒಕ್ಕೂಟದಲ್ಲಿ. ಆ 21 ಸಂಘಗಳಿಗೆ ಹಳೆಯ ಸಭೆಗಳು ನೀವು ನೋಡಿರುವಂತವ್ರು ಎಷ್ಟು ಜನ ಹೋಗಿದೆ, ಎಂತೆಂತ ಕಷ್ಟಪಟ್ಟರು ಅಂತವ್ರಿಗೆ ಇವತ್ತು ಸಹಾಯ ಮಾಡ್ತಾ ಇಲ್ಲ. ನಿಮ್ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತಲ್ಲ? ಖಂಡಿತ. ನನ್ಗೆ ನನ್ನ ತಾಯಿಯವರು ಚೆನ್ನೈನಲ್ಲಿ ತನ್ನ ಮನೆಯಲ್ಲಿ ಅವರು ಇಲ್ಲಿ ಅಭಿಮಾನಿಗಳು ಬರೋರು, ಎಷ್ಟೋ ಜನ ಬರೋರು ನೋಡ್ಕೊಂಡು ಲಾಸ್ಟ್ಗೆ ಅಲ್ಲಿರೋರು ಇಲ್ಲಿ ಆಕ್ಟ್ರೆಸ್ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಡಿಗೆ ಅಂತ ಹೌದು ಅಂತ ಹೇಳಿದ್ರೆ ಹೋಗಿ ಇಲ್ಲಿ ಟಿ ನಗರ್ನಲ್ಲಿ ಇದೆ ಅವ್ರ ಮನೆ, ನನಗೆ ಹೋಗಿ ರೈಟ್ ಇತ್ತು ಅಂತ ಹೇಳಿ ಗೇಟ್ ಹತ್ರ ಬಂದು ನಿಂತ್ಕೊಂಡ್ಬಿಡೋರು. ಅಷ್ಟು ಜನರಿಗೂ ಕಾಫಿ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಬಸ್ ಚಾರ್ಜ್ ಕೊಟ್ಟು ಕಳಿಸೋರು, ರಿಟರ್ನ್ ಹೋಗಿ ಸೇರ್ಕೊಡಿ ಅಂತ. ಎಷ್ಟು ಅಭಿಮಾನಿಗಳಿಗೆ ಅರ್ಥ ಆಗ್ತಾ ಇದ್ರೆ ನಿಮ್ಗೆ ಎಲ್ಲೆಲ್ಲಿಂದ ಇದೆಲ್ಲ ಈ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಇದು ನಮ್ಮಮ್ಮವ್ರು ಮಾಡಿದ್ ನೋಡಿ ಜೀವನದಲ್ಲಿ ಮುಂದೆ ಹೇಳಿ ಒಬ್ಬರು ಅವ್ರಿಗೆ ನಮ್ಮ ಆಸೆ ಇದ್ದಿದ್ದು. ನಮ್ಮಮ್ಮ ನಾನು ಮುದುಕನಾಗಿ ಅವರು ಈಗ ಇಟ್ಕೊಂಡು ಇರ್ಬೇಕು ಅನ್ನುವಂಥದ್ದು ಆಸೆ ಇತ್ತು ನನಗೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ತಾಯಿಯವರು ಎಷ್ಟು ಕಾಲ ಬದುಕಿದ್ರು ಅಷ್ಟು ಕಾಲ ನನ್ನ ಜೊತೆ ಇರ್ಬೇಕಾಗಿದ್ದು ತುಂಬಾ ಆಸೆ ಪಟ್ಟೆ. ಯಾಕೆ ಆಸೆ ಪಟ್ಟೆ ಅಂದ್ರೆ ಅವರ ಆಸೆನೇ ಇದೆ ಇತ್ತು, ಎಷ್ಟು ಮಾಡಿ ನಾವು ಜನಗಳೆಲ್ಲ ಪ್ರೀತಿಯಿಂದ ತಗೊಂಬೋದು ಒಳಗಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ, ಆ ತಪ್ಪು ಸರಿನೋ ಗೊತ್ತಿಲ್ಲ. ಅಮ್ಮ ಹೋದ್ಮೇಲೆ ನೀವು ಅದನ್ನ ನಿಲ್ಲಿಸಬಹುದಾಗಿತ್ತು, ಆದ್ರೂ ನಿಲ್ಲಿಸ್ಲಿಲ್ಲ. ಅಲ್ಲ ನಿಲ್ಲಿಸ್ಲಿಲ್ಲ, ಅದೇ ಕಂಟಿನ್ಯೂ ಮಾಡಿದ್ವಿ. ಯಾಕೆ ಅದು ಮನ್ಸೋದು? ಕಂಟಿನ್ಯೂ ಮಾಡಿದಾಗ ಎಲ್ಲರ ಹತ್ರನು ನಾ ಅಮ್ಮನ ಕಂಡೆ, ಅಮ್ಮನ ಕಂಡು ಅವ್ರ ನೋವಲ್ಲಿ, ಅವ್ರ ದುಃಖದಲ್ಲಿ, ಅವ್ರ ಕಷ್ಟದಲ್ಲಿ ಆ ಖುಷಿ ಇದೆ, ಅನ್ನೋದು ಸಂತೋಷ ಇದೆ. ಅಮ್ಮ ಹೇಳ್ಕೊಟ್ಟಿದ್ದು ಶಕ್ತಿ ಕೊಟ್ರೆ ಸಾಕು. ಅದನ್ನೇ ನನಗೆ ಹೇಳ್ಕೊಟ್ಟಿದ್ದು, ಪ್ರೀತಿಯಿಂದ ಇರ್ಬೇಕಪ್ಪ, ಚೆನ್ನಾಗಿರ್ಬೇಕು. ಬಡವರು ನೋಡು, 5 ರೂಪಾಯಿ ನಾನು ಕೆಲಸ ಮಾಡಿದಾಗ ಬಿಟ್ಟಿದ್ದು ಊಟದ್ದು ಬಿಟ್ಟಿದ್ದು ನಾನೇನು ಕಟ್ ಮಾಡಿ ತಿಂದಿದ್ದೀನಪ್ಪ, ನಾನು ಹೆಂಜಿಗೆ ತಿಂದಿದ್ದೀನಪ್ಪ. ಕಷ್ಟದಲ್ಲಿ ಯಾರೇ ಇದ್ರು ನೀನ್ ಹಿಂಗ್ ನೋಡ್ಬೇಕು ಅಂತಾರೆ ಅಂದ್ರೆ ಬೀದಿಗೆ ಮಲಗಿರೋ ನಾಯಿ ಕೂಡ ನೀವೊಂದು ಬಿಸ್ಕೆಟ್ ಆದ್ರೂ ಹಾಕ್ಬೇಕು ಅಂತ. ಅದರಲ್ಲೇ ನಾವು ಅಮ್ಮನ ಹತ್ರ ನಾವು ಕಲಿತಿದ್ವಿ. ಆಮೇಲೆ ಇವತ್ತು ಪ್ರಾಣಿಗಳಿಗೆ ಸಂಜೆ ಆದ್ರೆ ನೀವು ಒಂದಷ್ಟು ಪ್ರಾಣಿಗಳಿಗೆ ಹಾಲು, ಬಿಸ್ಕೆಟು ಪ್ರತಿಯೊಂದು ಇವತ್ತಿಗೂ ಮನುಷ್ಯರನ್ನು ಬಿಟ್ಟಿಲ್ಲ, ಈ ಕಡೆ ಪ್ರಾಣಿಗಳನ್ನು ನೀವು ಬಿಟ್ಟಿಲ್ಲ. ಎರಡನ್ನೂ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಹೆಂಗ್ ನಿಭಾಯಿಸ್ತಾ ಇದ್ದೀರಾ ಇದೆಲ್ಲ ಅಂತ? ನಿಭಾಯಿಸ್ತಾ ಇದ್ದೀರಿ ಅಷ್ಟೇ. ಈಗ ಇಡೀ ಮನೆಯಲ್ಲಿ ಇಬ್ರು ದುಡಿದ್ರು ಸಾಕಾಗಲ್ಲ ಒಂದು ಕುಟುಂಬ ನಡೆಸೋದಿಕ್ಕೆ. ಅಂತದ್ರಲ್ಲಿ ನೀವು ಇಷ್ಟು ಜನ 1.5 ಲಕ್ಷ ತಿಂಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಇಂಡಸ್ಟ್ರಿ ಕುಟುಂಬಕ್ಕೆ, ಮಾತ್ರೆಗೆ, ಮೆಡಿಷನ್ಗೆ, ಅವ್ರ ಕಷ್ಟ ಸುಖಕ್ಕೆ, ಅದಾದ್ಮೇಲೆ ಪ್ರಾಣಿಗಳಿಗೆ ಫುಡ್ ಕೊಡ್ತೀವಿ. ಪಾಪ ಏನ್ ಮಾಡ್ತೀರಾ, ಕೆಲವೊಬ್ರು ಅವರು ಕಷ್ಟಕ್ಕೆ ಸುಮ್ಮನೆ ಬಂದ್ಬಿಡ್ತಾರೆ. ನಾನು ನೋಡಿ ಕೊಡ್ರಿ ಅಂದ್ರಿಗೆ, ಆಮೇಲೆ ಪಾಪ ಅಂದ್ರಿಗೆ ಕೆಲವರಿಗೆ ಪಾಪ ಈಗ ನಾವು ಚೆನ್ನಾಗಿದ್ರೆ ದುಡಿಬಹುದು, ಆಗಲ್ಲ ಅಂದವ್ರು ಕೊಡೋಣ. ನಾವು ಕಷ್ಟ ಆಗದೇ ಇಲ್ಲ ದುಡಿಯಕ್ಕೆ, ಜೀವನ ಅಂತವ್ರಿಗೆ ನಾವು ಕೊಡ್ಬೇಕು. ಇವತ್ತು ದೇಶದಲ್ಲಿ ಅಂತವ್ರನ್ನ ತಿರುಗಿ ನೋಡೋರಿಲ್ಲ, ನಡೆಯುತ್ತಿಲ್ಲ. ದಾರಿಲಿ ನಿರ್ಗತಿಕವಾಗಿ ಬಿದ್ದಿರ್ತಕ್ಕಂಥ ಒಂದು ನಾಯಿನು, ಕುಡಿದು ರೋಡಲ್ಲಿ ಬಿದ್ದಿರುವಂತ ಒಬ್ಬ ಮನುಷ್ಯನು, ಅಥವಾ ಗತಿ ಕೆಟ್ಟು ಬಿದ್ದಿರುವಂತ ಒಬ್ಬ ವೃದ್ಧನು, ಎಲ್ಲರೂ ಒಂದೇ ಸಮಾನ ಜನಗಳು ಕಣ್ಣು ಕಾಣಿಸ್ತಾರೆ ಅನ್ನೋದು ಬೇಜಾರಾಗುತ್ತೆ. ಅದೇ ತರನೇ ಕಾಣಿಸ್ತಾರೆ ಸಮಾಜದಲ್ಲಿ ಅವರನ್ನ ಆ ಮಟ್ಟಕ್ಕೆ ತೆಗೆದ್ರೆ ನಾವೆಲ್ಲ ಸರಿ ಮಾಡ್ತೀವಿ ಅನ್ನೋದು. ಮದರ್ ತೆರೇಸಾ ಅಂತೀವಿ, ಆ ಎಮ್ಮನ್ ಬಗ್ಗೆ ಹೊಗಳ್ತೀವಿ, ಎಲ್ಲರೂ ನಾವು ಮಾತಾಡ್ತೀವಿ. ಆದ್ರೆ ಒಬ್ಬ ಕುಷ್ಠರೋಗಿನ ವಾಸನೆ ಬಂದಂತ ಒಬ್ಬ ವ್ಯಕ್ತಿನ ಕೈಯಲ್ಲಿ ತಗೊಂಡೋಗಿ ಬಟ್ಟೆಯಲ್ಲಿ ಒರೆಸಿ ಆ ಮನುಷ್ಯನ ತಿರುಗಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ಕಟ್ಟ ಆಶ್ರಮದಲ್ಲಿ ಮಾಡಿರುವಂತಹ ಶ್ರೇಷ್ಠ ಕೆಲಸ, ಅದು ಶ್ರೇಷ್ಠತೆ. ಯಾರ್ಯಾರು ಏನೇನೋ ಮಾತಾಡ್ತಾರೆ. ಆ ಅಮ್ಮ ತೀರ್ಕೊಂಡಾಗ ಇಡೀ ವಿಶ್ವದ ಎಲ್ಲೆಲ್ಲಿ ಇದ್ದವ್ರು ಎಲ್ಲರೂ ಬಂದು ಕೂತ್ಕೊಂಡ್ ಬಿಟ್ಟಲ್ಲ. ಅದು ನಿಜವಾದ ಒಂದು ಅಂತಿಮ ಯಾತ್ರೆ, ಒಂದು ಇದು ಅದು ಮಹಾನ್ ಶ್ರೇಷ್ಠ. ನಾವೆಲ್ಲೆಲ್ಲೋ ಮಾಡ್ಬಿಟ್ಟಿರಿ ನಮ್ಮ ಇದರಲ್ಲೇ ಇರೋದು ಮಾನವನ ಸೇವೆಯೇ ಮಾಧವನ ಸೇವೆ. ಈಗ ಪ್ರೊಡ್ಯೂಸರ್, ಈಗ ದರ್ಶನ್ ಸರ್ನ ನಂಬಿಕೊಂಡು ಒಂದು ಹೀರೋ, ಅವ್ರನ್ನ ನಂಬಿಕೊಂಡು ಸಾಲ ಮಾಡಿದ್ರು, ಮನೆ ಮಾಡಿದ್ರು, ಇನ್ನೊಂದ್ ಕಡೆ ತಂದ್ರು, ಮತ್ತೊಂದ್ ತಂದ್ರು ಗೊತ್ತಿಲ್ಲ. ಬಟ್ ಅಷ್ಟು ಕುಟುಂಬಗಳು ಜೀವನ ನಡೆದಿದೆ, ಹೊಟ್ಟೆ ತುಂಬಾ ಊಟ ಮಾಡಿದ್ದಾರೆ. ಆ ಸಿನಿಮಾ ಮುಗಿಯಕ್ಕೆ ಒಂದಷ್ಟು ದಿನಗಳ ಕಾಲ ಇಡೀ ಕುಟುಂಬ ಜೀವನ ಮಾಡಿದೆ. ಈಗ ಪ್ರೊಡ್ಯೂಸರ್ಗೆ
ನೀವೇನಂತ ಹೇಳ್ತೀರಾ ನಮ್ಮ ಅಭಿಮಾನಿಗಳು? ನಾನು ನಿಸ್ಸಂಕೋಚವಾಗಿ ನಾನು ಆವತ್ತೂ ಹೇಳ್ತಾ ಇದ್ದೀನಿ, ನಾನು ಒಬ್ಬನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಇಡೀ ಚಿತ್ರರಂಗದಲ್ಲಿ. ನನ್ಗೆ ಯಾರಾದ್ರೂ ಬೈದ್ರು ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ನನಗೆ. ಯಾಕಂದ್ರೆ ನಾನು ಅವ್ರು ಮಾಡಿ ನನ್ನನ್ನು ಉದ್ಧಾರ ಮಾಡಿದ್ದೆ ಯಾರು ನಾನು ಕೇಳಕ್ ಹೋಗಲ್ಲ. ದುರಹಂಕಾರದಲ್ಲಿ ಹೇಳ್ತಾ ಇದ್ದೀನಿ ತಿಳ್ಕೊಂಡ್ಬಿಡಿ. ಇವತ್ತು ದರ್ಶನ್ಗೆ ಆಗಿರೋ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಕಸ್ಮಿಕವಾಗಿ ಯಾಕೆ ಆಗ್ಬಾರ್ದು? ಆಕಸ್ಮಿಕವಾಗಿ ಇನ್ನೊಬ್ಬರಿಗೆ ಆ ಥರ ಘಟನೆ ಯಾಕೆ ಬರಬಾರ್ದು? ಬಂದೇ ಬರ್ತದೆ. ಜೀವನ ಅನ್ನುವಂಥದ್ದು ಅಷ್ಟೇನೆ ಇರೋದು. ಆದ್ರೆ ಬರುವಂತ ಘಟನೆನ ಎದುರಿಸೋನೇ ಮನುಷ್ಯ. ಒಬ್ಬ ಎದುರಿಸ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ನು ಅವನಿಗೆ ಇನ್ನೂ ಘಟನೆ ಜೊತೆ ಇವನೊಂದು ಘಟನೆಯಾಗಿ ಕಾಡಬಾರ್ದು. ನಾನೆಲ್ಲರಿಗೂ ಕೇಳ್ಕೊತಾ ಇರೋದೇನು, ಒಗ್ಗಟ್ಟಲ್ಲಿ ಪ್ರೀತಿಯಿಂದ ಹೇಳಿ, ಮುಂದೆ ಎರಡು ಒಳ್ಳೆ ಮಾತು ಹೇಳಿ. ಆದ್ರೆ ಒಳ್ಳೆ ಮಾತು ಹೇಳಿ, ಇಲ್ಲ ಗೊತ್ತಿಲ್ಲ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ದರ್ಶನ್ ಅವ್ರು ಒಳ್ಳೆಯವರು ಅಂತ ಮಾತು ಬಾಯಿನಲ್ಲಿ ಬರಲಿ ದಯವಿಟ್ಟು. ಯಾಕೆ ಗೊತ್ತಾ, ಸಾವಿರಾರು ಜನ ನನಗೆ ಅವ್ರ ಹಿಸ್ಟ್ರಿ ಬೇಕಾಗ್ತದೆ ನೋಡಿ. ಇಲ್ಲ, ನಾನು ಮುಖ್ಯವಾದ ವಿಷಯಕ್ಕೆ ಬರ್ತಾ ಇದ್ದೀನಿ. ನಾನು ಎಲ್ಲ ಅರ್ಥ ನೋಡಿ, ಕುದುರೆ ಗೆಲ್ತಾನೆ ಇದೆ ಅಂತ ಅದ್ರ ಬಾಲಕ್ ಮಾತ್ರ ನೀವು ಕಟ್ತೀರಾ. ಈ ಕುದುರೆ ಗೆಲ್ಲೋ ಕುದುರೆ, ಇದು ಕಾರಾಗೃಹದಲ್ಲ. ನೀವು ಎಲ್ಲೇ ತಗೊಂಡೋಗಿ ಕಾಣಿಸುತ್ತೆ, ಎಲ್ಲಿ ಮೂಲೆ ಕೂರಿಸಿದ್ರು ಕೂಡ ಆ ಕುದುರೆ ಗೆಲ್ಲೋ ಕುದುರೆ. ನನ್ನ ಮನಸ್ಸಾಕ್ಷಿ, ನನ್ನ ಮನಸ್ಸು ನಾನು ಹೇಳ್ತೇನೆ. ನಮ್ಮಮ್ಮ ನನಗೆ ಹೇಳಿದ್ದಾರೆ, ಕಂದ ಯಾವ ಇಲ್ಲಾಂದ್ರೂ ಕೂಡ ನೋಡೋ ನೀನ್ ನಿಂತ್ಕೊಬೇಕು ದರ್ಶನ್ ಪರವಾಗಿ ಅಂತ. ನಾನು ಯಾವಾಗಲೂ ನಾನು ನಿಂತ್ಕೊಳ್ತೀನಿ, ಖಂಡಿತ ನಿಂತ್ಕೊಂತೀನಿ, ನಾನು ಬಿಟ್ಕೊಡಲ್ಲ. ಹಾಗೆ ದರ್ಶನ್ ಬಗ್ಗೆ ಎರಡು ಒಳ್ಳೆ ಮಾತು ಹೇಳಿ, ಏನೂ ಕಷ್ಟ ಆಗಲ್ಲ. ನೋಡಿ ಏನ್ ಹೇಳಿದ್ದಾರೆ, ಜಿಸ್ಕಾ ಕೋಯಿ ನಹಿ ಉಸ್ಕಾ ತೋ ಖುದಾ ಹೈ. ಯಾರಿಗೆ ಯಾರು ಇಲ್ವೋ ಅವ್ರಿಗೆ ದೇವ್ರ ಜೊತೆಲಿ ಇರ್ತಾನೆ. ಅಷ್ಟೇ ದರ್ಶನ್ ಜೊತೆಲಿ ಇದ್ದಿದ್ದು ಅದೇನೇ ಇಲ್ಲಿ. ದರ್ಶನ್ ಜೊತೆ ಈಗಲೂ ಕಾರಾಗೃಹದಲ್ಲಿ ಭಗವಂತ ಇದ್ದಾನೆ. ಅವ್ರ ತಾಯಿಯವ್ರ ಮನಸ್ಸು ನೋಯ್ತಾ ಇರ್ತಿದ್ದೆ, ಅಯ್ಯೋ ನನ್ನ ಮಗ ಎಷ್ಟು ಹಿಂಸೆ ಪಡ್ತಾ ಇದ್ದಾನೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಯಾವುದೋ ಒಂದು ಕಡೆಕರದಲ್ಲೋ ಯಾವುದೋ ಒಂದು ಇದರಲ್ಲೋ ಆ ಮನುಷ್ಯನಿಗೆ ಪಾಪ ಆದಷ್ಟು ಬೇಗ ಒಂದು ಒಳ್ಳೆ ಒಂದು ಕೀರ್ತಿ ಸಿಕ್ಕಿ ಆಗ್ತದೆ ನಮ್ಮ ಜೊತೆನಲ್ಲಿ. ಮತ್ತೆ ಇಡೀ ಇಂಡಸ್ಟ್ರಿನಲ್ಲಿ ತಾನು ಒಬ್ಬ ವ್ಯಕ್ತಿಯಾಗಿ ವಾಪಸ್ ಬಂದು ಎಲ್ಲಾ ಕಲಾವಿದರಿಗೆ ಬೇಕಾದವರಾಗಿ ದರ್ಶನ ಮಾಡಬೇಕು. ಮತ್ತೆ ಅವರ ಡೆವಿಲ್ ಚಿತ್ರ, ನಾನು ಡೈಲಾಗ್ ನಕ್ಕಿರೋ ಸ್ಟೈಲು ನಾನು ಇನ್ನು ಮುತ್ತುಗೆ ಹೇಳವೇ ಅವರ ಪುತ್ರನಿಗೆ ಅವ್ರ ತಂದೆಯವರು ಒಂದಾಗಿ ನೋಡ ಮೇಲೆ ತಲೆ ಮೇಲೆ ತಲೆ ನನಗೆ ನಮಗೇನು ಅನ್ನಿಸ್ತದೆ, ಎಷ್ಟು ದೊಡ್ಡವರಾಗಿದ್ರು ಕೂಡ ನಮ್ಗೆ ಕಣ್ಣಲ್ಲಿ ಅನಾರ್ಥ ಚಿಕ್ಕ ಮಗು ಕಣ್ಣಲ್ಲಿ ಕಾಣಿಸ್ತದೆ. ಆಮೇಲೆ ತಾನು ಮಾಡ್ಕೊಳ್ಳುವಂತ ಕೋಪದಲ್ಲಿ ದೀರ್ಘ ದ್ವೇಷ ಇಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ದೆ ಆಮೇಲೆ ಯೋಚನೆ ಮಾಡ್ತಾರೆ, ಅದು ಬೇರೆ ವಿಷಯ. ನನಗೇನು ಅನ್ನಿಸ್ತದೆ, ಸದಾ ಒಬ್ಬರನ್ನ ಹಾಳು ಮಾಡಬೇಕು ಅನ್ನೋ ಭಾವನೆಯಲ್ಲಿ ದರ್ಶನ್ ಅವರಿಲ್ಲ. ಇಲ್ಲಿವರೆಗೂ ಅವ್ರ ಚಿತ್ರಗಳೆಲ್ಲ ಯಶಸ್ಸು ಕಂಡಿದ್ದಾರೆ. ಇವತ್ತಿಗೂ ಈ ಗಳಿಗೆನಲ್ಲೂ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಮೇನಾ ಪ್ರಕಾಶ್ ಅವರು ದರ್ಶನ್ ಅವ್ರನ್ನ ಹಾಕ್ಬೇಕಾದ್ರೆ ಸುಮ್ಮನೆ ಇಲ್ಲ, ಅದನ್ನ ಹಾಕೊಂಡು ಚಿತ್ರರಂಗನೇ ಹಾಗೆ. ಒಬ್ಬರಿಗಿರೋ ಯೋಗ ಇನ್ನೊಬ್ರಿಗೆ ಬರಕ್ ಸಾಧ್ಯ ಇಲ್ಲ. ಅಣ್ಣವ್ರಿಗೆ ಬಂದಿದ್ದ ಆ ಯೋಗನ ನಾವು ಪಡ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ನನ್ನ ತಾಯಿಯವ್ರಿಗೆ ಬಂದಿರುವಂತ ಯೋಗನ ನಾನು ಪಡ್ಕೊಳಕ್ ಸಾಗತ್ತಾ, ಅಥವಾ ಬೇರೆ ಯಾರಾದ್ರೂ ಮಹಿಳೆ ಪಡ್ಕೊಳಕ್ಕಾಗತ್ತ? ಖಂಡಿತ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರುವಂತ ಚಿತ್ರಗಳನ್ನ ನೋಡ್ರಿ ನೀವು, ಭಕ್ತ ಕುಂಬಾರ ಆಗ್ಲಿ, ಈ ಸಂತ ತುಕಾರಾಮ್ ಆಗ್ಲಿ, ಸಿಪಾಯಿ ರಾಮ ಆಗ್ಲಿ, ವಿಭಿನ್ನವಾದ ಪಾತ್ರ ಅವ್ರಿಗೆ ಸಿಕ್ಕಿರುವಂತ ಅವಕಾಶ. ಹಾಗೆ ಇವತ್ತಿನ ಜನರೇಷನ್, ಇವತ್ತಿನ ಈ ಪೀಳಿಗೆಗೆ ದರ್ಶನ್ ಅವರಿಗೆ ಸಿಕ್ಕಿರುವಂತ ಒಳ್ಳೆ ಅವಕಾಶನ ವಂಚನೆ ಮಾಡ್ಕೊಳ್ಳಿಲ್ಲ ಮನುಷ್ಯ. ಐದ್ರು ಕೇವಲ ಕೂಡ ಉಗಿಸ್ಕೊಂಡ್ರು ಕೂಡ ತನ್ನ ಅನುಭವದಲ್ಲಿ ಮಾತಾಡಿದ್ದಾರೆ. ನೋಡ್ರಿ, ಈ ಊಟಕ್ಕೆ ನಾನು ಇಷ್ಟು ಒದ್ದಾಡಿದ್ದೀನಿ, ಏನೋ ನನಗೆ ತಿನ್ಬೇಕು ಅನ್ನುವಂತ ಆಸೆ, ಅದು ಸಾಲ್ತಾ ಇರಲಿಲ್ಲ, ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ನಾನು ತಿಂದಿದ್ದೀನಿ ಅಂತ ಮಾತಾಡೋರು ಪಾಪ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವೀಕೆಂಡ್ ವಿತ್ ರಮೇಶ್ ನಲ್ಲಿ ಅವ್ರು ಮಾತಾಡಿರುವಂತ ಮಾತುಗಳು ಇಂದು ನನ್ನ ತಾಯಿಯವರು ಮರೆಯಲ್ಲ, ನಾನು ಮರೆಯಲ್ಲ. ನಿಜವಾಗ್ಲು ನನ್ನ ತಾಯಿಯವರು ಬಾತ್ಕೋಳಿ ಮೊಟ್ಟೆ ತಿಂದಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನು ಮರೆಯಕ್ಕಾಗಲ್ಲ. ದರ್ಶನ್ ಅವರು ಅದೇ ರೀತಿ ಮಾತಾಡಿದ್ರು ಪಾಪ. ಅಷ್ಟು ನನಗೆ ಊಟ ಅಂದ್ರೆ ಇಷ್ಟ, ಅಷ್ಟು ನಾನು ಕಷ್ಟಪಟ್ಟಿದ್ದೀನಿ ಅಂತ ಊಟಗೋಸ್ಕರ ಹೇಳೋರು. ನಿಜವಾಗ್ಲೂ ತನ್ನ ಹಿಂದಿನ ಜೀವನನ ಮರಿದೇ ಇರುವಂತ ವ್ಯಕ್ತಿ ದರ್ಶನ್. ಹೆಮ್ಮೆ ಇದೆ ನಿಮ್ಮ ತಮ್ಮನ? ತುಂಬಾ ಹೆಮ್ಮೆ ಇದೆ. ಅವ್ರು ಬಂದೇ ಬರ್ತಾರೆ. ಅವರ ಈ ಚಿತ್ರ ಅಭೂತಪೂರ್ವವಾದ ಯಶಸ್ಸು ಕಾಣಲಿ. ತನ್ನ ಸ್ವಾರ್ಥಕ್ಕೆ ಚಿತ್ರ ಒಪ್ಕೊಂಡಿಲ್ಲ. ಅದು ಒಳಗಡೆ ಇದ್ದವ್ರು ಆಚೆ ಬಂದು ಸಿನಿಮಾ ಮುಗಿಸ್ಕೊಂಡು ನೀವು ನೋಡಿ, ಆ ಘಟನೆಗಳು, ಆ ಗಳಿಗೆಗಳು, ಆ ಪರಿಸ್ಥಿತಿಗಳನ್ನ ನೀವು ನೋಡ್ರಿ. ಅವ್ರ ಆತರ ಒಂದು ಆ ಘಟನೆ ನಡೆದ ತಕ್ಷಣ ಅಲ್ಲಿ ಹೋಗಿ ಮೊದಲು ನಿಂತವ್ರು ಯಾರು? ಒಬ್ಬೊಬ್ರು ಈಗ ಮೇನಾ ಪ್ರಕಾಶ್ ಅವರು ಎಷ್ಟು ನಾನು ಅವರಿಗೆ ಧೈರ್ಯ ಹೇಳಿದ್ದೀನಿ.
ನಾನೇನು ಯೋಚನೆ ಮಾಡಲ್ಲ, ನಾನು ಅವ್ರಿಗೆ ಧೈರ್ಯ ಹೇಳಿ, ನೀವು ಧೈರ್ಯವಾಗಿರ್ಬೇಕು, ನೀವು ಎದುರಬಾರ್ದು ಅಂತ ಹೇಳಿದ್ದೀನಿ ನಾನು ಪ್ರಕಾಶ್ ಅವರಿಗೆ. ಒಳ್ಳೇದಾಗುತ್ತೆ, ಯೋಚನೆ ಮಾಡಿ. ಸ್ವಲ್ಪ ಸಾಲ ಮಾಡಿದ್ದೆ, ಯೋಚನೆ ಮಾಡ್ಬಿಡಿ, ಒಳ್ಳೇದೇ.